ನಮಸ್ಕಾರ ಎಲ್ಲರಿಗೂ. ಹಿಂದಿನ ಬಾರಿ ಒಂದು ರೆಮಿಡಿ ಕೊಟ್ಟಿದ್ದೆ, ಶುಕ್ರ ಗ್ರಹನ ಹೇಗೆ ಸ್ಟ್ರಾಂಗ್ ಮಾಡಬೇಕು ಅಂತೇಳಿ. ಇವತ್ತು ಬುಧ ಗ್ರಹವನ್ನು ಹೇಗೆ ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಬುಧ ಗ್ರಹ ಅಂದರೆ ನಿಮ್ಮ ಆರ್ಥಿಕವಾಗಿ ನಿಮಗೆ ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲಿ ಸ್ಟ್ರಕ್ ಆಗಲಾರ್ದಂಥ ಕೆಲಸಗಳು ಮಾಡ್ಕೊಳ್ತಾ ಹೋಗುತ್ತೆ. ಅಂದರೆ ಯಾವುದೇ ಕೆಲಸಗಳು ತುಂಬ ಸ್ಟ್ರಕ್ ಆಗ್ತಿದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಅದಕ್ಕೆ ಬುಧ ಗ್ರಹದ್ದು ಎನರ್ಜಿ ಕಡಿಮೆ ಇದೆ ಅಂತ ಅರ್ಥ. ಬುಧ ಗ್ರಹದ ಎನರ್ಜಿ ಹೆಂಗೆ ಕಡಿಮೆ ಆಗುತ್ತೆ ಅಂದರೆ, ಯಾವಾಗ ನಾವು ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಲ್ಲ, ತುಂಬ ಅವಾಚ್ಯ ಶಬ್ದಗಳಿಂದ ಮಾತಾಡ್ತೇವೋ ಅಲ್ಲಿ ನಮ್ಮದು ಬುಧಗ್ರಹ ವೀಕ್ ಆಗ್ತಾ ಹೋಗುತ್ತೆ. ನೋಡಿ, ಎಕ್ಸಾಂಪಲ್ ತೊಗೊಳ್ಳಿ. ಯಾರಾದರೂ ಈ ಹೆಣ್ಣು ಮಕ್ಕಳಿಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿರ್ತಾರೆ, ರೆಸ್ಪೆಕ್ಟ್ ಕೊಡಲ್ಲ, ಅಂಥವ್ರಿಗೆಲ್ಲನೂ ಬುಧಗ್ರಹ ವೀಕ್ ಆಗ್ತಾ ಹೋಗುತ್ತೆ. ಬುಧಗ್ರಹ ವೀಕ್ ಆಗೋದ್ರಿಂದ ಕೆಲಸಗಳಾಗೋದೇ ಇಲ್ಲ, ಸ್ಟ್ರಕ್ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಮನೆ ಸುತ್ತ ಇರುವಂಥ ಯಾವುದೇ ಒಂದು ಹೆಣ್ಣುಮಗಳಿಗೆ ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡ್ತಿರ್ತೇವೆ, ತುಂಬ ಜನಕ್ಕೆ ತುಂಬ ಹೊಲಸಾಗಿ ಮೆಸೇಜ್ ಮಾಡ್ತಿರ್ತಾರೆ. ಅವರು ವೈಯಕ್ತಿಕ ಜೀವನದಲ್ಲಿ ಹೋಗಿ ನೋಡಿದಾಗ ಮನೆಯಲ್ಲಿ ಯಾವುದೇ ರೀತಿ ಅವರಿಗೆ ಸುಖ ಇರಲ್ಲ, ಒಂಥರ ಮಾನಸಿಕವಾಗಿ ಅವರು ಇರ್ತಾರೆ, ನೋಡ್ಕೊಳ್ಬೋದು. ಮತ್ತು ಈಗ ತುಂಬ ಜನಕ್ಕೆ ಲವ್ ಬ್ರೇಕಪ್ ಆಗಿರುತ್ತೆ, ಆವಾಗ ತುಂಬ ಅಗ್ರೆಸಿವ್ ಆಗಿ ಆ ಹೆಣ್ಣನ್ನು ಬೈಯೋದು, ಅವಾಗೇನಾಗುತ್ತೆ, ಅದು ಕೂಡ ನಿಮ್ಮ ಬುಧನ ವೀಕ್ ಮಾಡುತ್ತೆ. ಹಾಗಾಗಿ ನೋಡಿ, ಬಿ ಲೈಕ್ ಅ ಮ್ಯಾನ್. ಎದಕ್ಕಂದರೆ ಒಂದು ಯಾವುದಾದ್ರೂ ಒಂದು ಅಫೇರ್ಗಳು ಕೈ ಕೊಟ್ಟಾಗ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಅದನ್ನು ಎಂಜಾಯ್ ಮಾಡಬೇಕು. ನೀವು ಆ ನೋನ ಎಂಜಾಯ್ ಮಾಡಬೇಕು. ಆ ಎಂಜಾಯ್ ಮಾಡಿದಾಗ ಮುಂದೆ ಯಾರಾದ್ರೊಟ್ಟಿಗೆ ನೀವು ಎಕ್ಸ್ಪ್ರೆಸ್ ಮಾಡಿದಾಗ ಅಪೋಸಿಟ್ ಪರ್ಸನ್ ಅದನ್ನ ಇಂಪ್ರೆಸ್ ಆಗಿ ಅದಕ್ಕಿಂತ 10 ಪಟ್ಟು ಒಳ್ಳೆ ಹುಡುಗ ಅಥವಾ ಹುಡುಗಿ ನಮ್ಗೆ ಸಿಗ್ಬೋದು. ಹಾಗಾಗಿ ಹೆಣ್ಣಾಗಲಿ ಗಂಡಾಗಲಿ ಯಾರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಬೈಯೋದಾಗಲಿ ಅಥವಾ ತುಂಬ ನೀಚವಾಗಿ ತುಂಬ ಕೆಳಮಟ್ಟದಲ್ಲಿ ಮಾತಾಡೋದಾಗಲಿ ಮಾಡಿದಾಗ ಬುಧ ವೀಕ್ ಆಗುತ್ತೆ. ನೋಡಿ, ಮನೆಯಲ್ಲಿ ತಾಯಿ ಬಂದುಬಿಟ್ಟು ಚಂದ್ರ, ತಂದೆ ಬಂದುಬಿಟ್ಟು ಸೂರ್ಯ, ಮತ್ತು ನಿಮ್ಮ ಅಣ್ಣ ಬಂದುಬಿಟ್ಟು ಮಂಗಳ, ಅಣ್ಣ ಮತ್ತು ತಮ್ಮ, ಮತ್ತು ನಿಮ್ಮ ಅಕ್ಕ ತಂಗಿಯರೇನಿದಾರಲ್ಲ ಅವರು ಬುಧ ಗ್ರಹ. ಇವರಿಗೆ ನೀವು ನೋಡಿ, ನಾನು ಹೇಳಿದೆ, ಆ ಗ್ರಹಗಳಿಗೆ ಹೋಗಿ ನೀವು ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಅವ್ರಿಗೆ ಹೋಗಿ ಸ್ವಲ್ಪ ವಸ್ತುಗಳನ್ನ ಕೊಡಬೇಕು ಅಥವಾ ಖುಷಿ ಪಡಿಸ್ಬೇಕು. ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಗ್ರಹಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇದು ನಾ ಹೇಳ್ತಿರೋದಲ್ಲ, ಇದು ಆಲ್ರೆಡಿ ಬುಕ್ಕಲ್ಲಿದೆ. ಈಗ ನಮ್ಮ ಬುಕ್ ಏನು ಲಾಂಚ್ ಮಾಡ್ತಿದ್ದಾರೆ ಅದರಲ್ಲಿ ಕೂಡ ಕೊಡ್ತಿದ್ದೇವೆ ಅದನ್ನು ಒಂದೊಂದಾಗಿ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಈ ಬುಕ್ಕು ನೆಕ್ಸ್ಟ್ ಮಂತ್ ಲಾಂಚ್ ಆಗ್ತಾಯಿದೆ. ನೀವು ನಮ್ಮ ಟಿಗಿರಿ, ಅದಕ್ಕೆ ಅಪ್ಡೇಟ್ ಕೊಡ್ತಾ ಇರ್ತೇವೆ. ಹಾಗೆಯೇ ಇದೇ ನವಂಬರ್ 27ರಿಂದ ನಮ್ಮ ಸಂಖ್ಯಾಶಾಸ್ತ್ರ, ಬಣ್ಣಗಳ ಸಂಖ್ಯಾಶಾಸ್ತ್ರ ಸ್ಟಾರ್ಟ್ ಆಗ್ತಿದೆ. ಬೇಸಿಕ್ಕು ಮತ್ತು ಅಡ್ವಾನ್ಸ್ ಎಲ್ಲ ಎರಡರೂ ಒಂದರಲ್ಲೇ ಇರುತ್ತೆ. ಕೋರ್ಸ್ ಫೀಸ್ ಬಂದುಬಿಟ್ಟು 2500 ರೂಪಾಯಿ ಮಾತ್ರ. ಈ ಒಂದು ವಿದ್ಯೆಗಳನ್ನ ಕಲಿಬೇಕಾಗಿದ್ದರೆ ನಮ್ಮ ಆಯುಷ್ ಮಂಡಲಮಲ್ಲಿರೋ ಇನ್ಸ್ಟಾಗ್ರಾಮಲ್ಲಿರೋ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಟೆಲಿಗ್ರಾಮ್ ಹೋಗಿ ಅಲ್ಲಿ ಸರ್ಚ್ ಮಾಡಿ ಆಯುಷ್ ಮಂಡಲಮ್ ಅಂತೇಳಿ, ಒಂದು 27,000 ಜನ ಇದ್ದಾರೆ, ಅಲ್ಲಿ ಕೂಡ ನಿಮಗೆ ಸಿಗ್ಬೋದು ನಮ್ಮ ಮಾಹಿತಿನಿ. ಅಥವಾ ನಮ್ಮದು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನೋಡೋರು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ, ಡೈರೆಕ್ಟಾಗಿ ನೀವು ಲಿಂಕ್ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿಕೊಂಡು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಮತ್ತೆ ಆಗ್ತಾಡ, ಈ ಕೋರ್ಸ್ಗೆ ಜಾಯ್ನ್ ಆಗಿ ಈ ರಹಸ್ಯ ವಿದ್ಯೆಗಳನ್ನ ಕಲೀರಿ. ಸಂಖ್ಯಾಶಾಸ್ತ್ರ ತುಂಬ ಚೆನ್ನಾಗಿರೋ ವಿದ್ಯೆ. ಸಂಖ್ಯಾಶಾಸ್ತ್ರಗಳು ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಸಿಗುತ್ತೆ, ಬಟ್ ಬಣ್ಣಗಳ ಸಂಖ್ಯಾಶಾಸ್ತ್ರ ಸಿಗೋದು ತುಂಬ ವಿರಳ. ಬಿಡ್ಲಿಕ್ಕೆ ಹೋಗಬೇಡಿ, ಕಲೀರಿ. ಮತ್ತು ಇಂಥ ತುಣುಕುಗಳನ್ನ ಹಾಕ್ತಾ ಇರ್ತವೆ. ಮತ್ತು ಮುಂದಿನ ಗ್ರಹ ಯಾವುದು ಅಂತೇಳಿ ನೀವು ಕಮೆಂಟಲ್ಲಿ ಹಾಕಿ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಧನ್ಯವಾದ.